ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಆಗಿರುತ್ತೆ. ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಬ್ರೇಕಪ್ ಸಿಚುವೇಷನ್ನಲ್ಲಿದ್ದೀರಾ, ಸಪ್ರೇಷನ್ನಲ್ಲಿದ್ದೀರಾ, ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಗಾಯ್ಸ್, ನಾನು ಇಲ್ಲಿ ರೀಡಿಂಗ್ ಶುರು ಮಾಡೋದಕ್ಕೂ ಮುಂಚೆ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ತಾ ಇದ್ದೀರಾ, ನಾನು ಕಾರ್ಡ್ಸ್ ಮೇಲೆ ಒಂದು ಪಿರಮಿಡ್ನ ಇಟ್ಟಿದ್ದೀನಿ. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು. ಇದು ಲಕ್ಷ್ಮಿ ಪಿರಮಿಡ್. ಓಕೆ, ಸೊ ನಿಮ್ಮ ಲೈಫಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ತುಂಬ ಆಗ್ತಾ ಇದೆ, ಬಿಸ್ನೆಸ್ಸಲ್ಲಿ ಗ್ರೋತ್ ಇಲ್ಲ, ಕೆರಿಯರಲ್ಲಿ ಗ್ರೋತ್ ಇಲ್ಲ ಅಂತಂದರೆ ನೀವು ಇದನ್ನು ನಿಮ್ಮ ಮನೆಗೆ ತೊಗೊಂಡು ಬರಬಹುದು. ಓಕೆ, ಸೊ ಇದರಿಂದ ನಿಮ್ಮ ಒಂದು ಲೈಫಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಸರಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಬಿಕಾಸ್ ಪರ್ಸ್ನಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನಗೆ ತುಂಬ ರಿಸಲ್ಟ್ಸ್ ಚೆನ್ನಾಗಿದೆ. ಆ್ಯಂಡ್ ಅದಕ್ಕೋಸ್ಕರ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಲೈಫಲ್ಲಿ ಏನಾದರೂ ನೆಗೆಟಿವ್ ಎನರ್ಜೀಸ್ಗೆ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಾ ಇದ್ದೀರಾ, ಯಾವುದೇ ಒಂದು ಹೊಸ ಕೆಲಸ ಮಾಡಬೇಕು ಅಂದ್ರೂ ಕೈ ಹತ್ತುತ್ತಾ ಇಲ್ಲ, ಲಾಸ್ ನೋಡ್ತಾ ಇದ್ದೀರಾ, ಬಿಸ್ನೆಸ್ಸಲ್ಲಿ ಲಾಸ್ ನೋಡ್ತಾ ಇದ್ದೀರಾ, ಜಾಬಲ್ಲಿ ಕೆರಿಯರಲ್ಲಿ ಲಾಸ್ ನೋಡ್ತಾ ಇದ್ದೀರಾ, ಸಮಥಿಂಗ್ ಫಿನಾನ್ಸ್ ರಿಲೇಟೆಡ್ ಏನೆಲ್ಲ ನಡೀತಾ ಇದೆ, ಅಥವಾ ಪ್ರಾಪರ್ಟಿ ಸೇಲ್ ಆಗ್ತಾ ಇಲ್ಲ, ಅಥವಾ ಪರ್ಚೇಸ್ ಮಾಡೋಕ್ಕಾಗ್ತಾ ಇಲ್ಲ, ಸಮಥಿಂಗ್ ಸ್ಟಕ್ ಎನರ್ಜೀಸ್ ಇದೆ, ದುಡ್ಡು ಕೊಡೋರು ಕೊಡ್ತಾ ಇಲ್ಲ, ಈ ರೀತಿಯ ಒಂದು ಸಮಸ್ಯೆಗಳಿದ್ರೆ ಅದಕ್ಕೆ ಇದು ತುಂಬ ಸಹಾಯಕಾರಿಯಾಗುತ್ತೆ ಅಂತ ಹೇಳಬಹುದು. ನೀವು ಇದನ್ನು ಯೂಸ್ ಮಾಡಬಹುದು. ನಿಮ್ಮ ಮನೆಯ ಯಾವುದಾದ್ರೂ ನೀವು ವರ್ಕ್ ಮಾಡೋ ಪ್ಲೇಸಲ್ಲಿ, ಆಫೀಸ್ ರೂಮಲ್ಲಿ, ಅಥವಾ ನಿಮ್ಮ ಮನೆ ದೇವರ ಮನೆಯಲ್ಲಿ ಇದನ್ನು ಇಟ್ಟು ಪೂಜೆ ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಮನೆಯಲ್ಲಿ ಪಾಸಿಟಿವ್ನೆಸ್ ಅನ್ನೋದು ತುಂಬಿಕೊಳ್ಳುತ್ತೆ ಅಂತ ಹೇಳಬಹುದು. ಆ್ಯಂಡ್ ನಿಮ್ಮ ಮನೆಯಲ್ಲಿ ಏನಾದರೂ ವಾಸ್ತು ಪ್ರಾಬ್ಲಮ್ ಏನಿದೆ, ವಾಸ್ತು ದೋಷ ಅನ್ನೋದೇನಿದೆ, ಅದು ಕಂಪ್ಲೀಟಾಗಿ ಇದೊಂದೇ ಸಾಕು ಅದೆಲ್ಲವನ್ನು ರಿಮೂವ್ ಮಾಡೋದಕ್ಕೆ. ಸೊ ಇಂಟ್ರೆಸ್ಟ್ ಇರೋರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಕೊಟ್ಟಿದ್ದೀನಿ. ಇದರ ರಿಲೇಟೆಡ್ ಏನಾದರೂ ಎನ್ಕ್ವೈರೀಸ್ ಇದ್ದರೆ, ಇನ್ನು ತಿಳ್ಕೊಬೇಕು ಅಂದರೆ, ಆರ್ಡರ್ ಪ್ಲೇಸ್ ಮಾಡಬೇಕು ಅಂದರೆ ವಾಟ್ಸಪ್ ಡಿಸ್ಕ್ರಿಪ್ಷನ್ಲಿ ಇರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಟ್ರಸ್ಟ್ ಮೀ, ಡೆಫಿನೆಟ್ಲಿ ಇದು ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಆಫರಲ್ಲಿ ಇದೆ, ಡಿಸ್ಕೌಂಟಲ್ಲಿ ಈಗ ಸಿಗ್ತಾ ಇದೆ, ಇಸ್ಕೋಬಹುದು, ಆಫರ್ನ ಯುಟಿಲೈಸ್ ಮಾಡ್ಕೋಬಹುದು ಅಂತ ಹೇಳ್ತಾ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಲೆಟ್ಸ್ ಶಫಲ್ ದ ಕಾರ್ಡ್ಸ್. ಸೊ ನಿಮ್ಮ ಪರ್ಸನ್ ಹೆಸರು ಮನಸ್ಸಲ್ಲಿ ಇಟ್ಕೊಳ್ಳಿ, ಅವರ ಫೋಟೋನ ವಿಜುವಲೈಸ್ ಮಾಡ್ಕೊಳ್ಳಿ. ಸೊ ದಟ್ ಅವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ಏನು ಫೀಲ್ ಮಾಡ್ತಾ ಇದ್ದಾರೆ ನೋಡೋಣ. ಒಂದು ಹೊಸ ಬಿಗಿನಿಂಗ್ ಅನ್ನೋದು ನಿಮ್ಮಿಬ್ಬರ ಲೈಫಲ್ಲಿ, ಒಂದು ನ್ಯೂ ಚಾಪ್ಟರ್ ಅನ್ನೋದು ಸ್ಟಾರ್ಟ್ ಆಗುವಂಥದ್ದಿದೆ. ಮೈಟ್ ಬಿ ಹೊಸ ಒಂದು ಪರ್ಸನ್ಗಳ ಕಾಂಟ್ಯಾಕ್ಟ್ ಆಗುವಂಥದ್ದಿದೆ, ಹೊಸ ಪರಿಚಯಗಳು ನಿಮಗೆ ಅಥವಾ ನಿಮ್ಮ ಪರ್ಸನ್ಗೆ ಆಗುವಂಥದ್ದಿದೆ. ಆ ಒಂದು ಪರ್ಸನ್ಗಳಿಂದ, ಆ ಒಂದು ಕಾಂಟ್ಯಾಕ್ಟ್ಸ್ಗಳಿಂದ ನಿಮ್ಮಿಬ್ಬರ ರಿಯೂನೈಟ್ ಆಗುವಂಥ ಚಾನ್ಸಸ್ ಇದೆ. ಹೊಸಬರಿಂದ ಒಂದು ಲೈಫ್ ಸರಿ ಹೋಗುವಂತಹ ಒಂದು ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ. ನ್ಯೂ ಬಿಗಿನಿಂಗ್, ನ್ಯೂ ಅಪರ್ಚುನಿಟೀಸ್ ಅಂತ ಬರ್ತಾ ಇದೆ. ಹೊಸ ವ್ಯಕ್ತಿಗಳ ಎಂಟ್ರಿಯಿಂದ ಖಂಡಿತ ಇದು ಸಾಲ್ವ್ ಆಗುತ್ತೆ. ಆ್ಯಂಡ್ ಕೆಲವ್ರಿಗೆ ಥರ್ಡ್ ಪಾರ್ಟಿ ಇರಬಹುದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್, ಮದರ್ ಇಶ್ಯೂಸ್ ಏನಾದರೂ ಇದ್ದರೂ ಸಹ ಈ ಒಂದು ಸಿಚುವೇಶನ್ ಏನಿತ್ತು, ಈ ಒಂದು ಥರ್ಡ್ ಪಾರ್ಟಿ ಎನರ್ಜಿ ಏನಿತ್ತು, ಅದು ಸಹ ಎಂಡ್ ಆಗುವಂಥ ಒಂದು ಚಾನ್ಸಸ್ ಇದೆ. ಓಕೆ, ದೇರ್ ಈಸ್ ಅ ಗುಡ್ ಸೈನ್, ನ್ಯೂ ಅಪರ್ಚುನಿಟೀಸ್, ನ್ಯೂ ಬಿಗಿನಿಂಗ್ ಖಂಡಿತ ಬರ್ತಾ ಇದೆ. ಮೈಟ್ ಬಿ ತುಂಬ ಸ್ಟ್ರಗಲ್ ನಂತರ ಇಲ್ಲಿ ಕೆಲವರು ಸೆಲ್ಫ್ ಲವ್ ಕಡೆ ಮುಖ ಮಾಡಿದ್ದೀರಾ ಅಂತ ಹೇಳಬಹುದು. ದಟ್ಸ್ ರಿಯಲಿ ಗುಡ್. ಸೊ ನೀವು ಎಲ್ಲವನ್ನು ಇಗ್ನೋರ್ ಮಾಡಿ ನಿಮ್ಮ ಸೆಲ್ಫ್ ಲವ್ ಕಡೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಯೂನಿವರ್ಸ್ ನಿಮ್ಮ ಲೈಫಿಗೆ ಹೊಸಬರನ್ನು ಕಳಿಸ್ತಾ ಇದ್ದಾರೆ, ನಿಮ್ಮ ರಿಲೇಷನ್ಶಿಪ್ನ ಸರಿ ಮಾಡೋದಕ್ಕೋಸ್ಕರ. ಆ್ಯಂಡ್ ಪ್ಲೀಸ್ ಬಿ ವಿತ್ ದಿಸ್ ವೈಬ್ರೇಷನ್ ಓನ್ಲಿ. ಸೊ ಈ ಒಂದು ವೈಬ್ ಜೊತೆಗೇ ನೀವಿರಿ, ಈ ಒಂದು ಸೆಲ್ಫ್ ಲವ್ ಜೊತೆಗೇ ನೀವಿರಿ ಅಂತ ಹೇಳ್ತಾ, ಸೊ ಪ್ಲೀಸ್ ಯೂನಿವರ್ಸ್ ಅವರ ಒಂದು ಪರ್ಸನ್, ಅವರ ಎನರ್ಜೀಸ್ ಇನ್ನು ಏನು ಹೇಳುತ್ತೆ, ಪ್ಲೀಸ್ ಹೆಲ್ಪ್ ಮೀ. ಓಕೆ, ಅಗೇನ್ ದ ಡೆತ್ ಕಾರ್ಡ್, ಎಂಡ್ ಆಫ್ ಪ್ರಾಬ್ಲಮ್ಸ್, ಎಂಡ್ ಆಫ್ ಸೆಪ್ರೇಷನ್. ಫೈನಲಿ ನಿಮ್ಮ ಒಂದು ವೇಟ್ ಎಂಡ್ ಆಗುತ್ತೆ.
ಸೊ ಮೈಟ್ ಬಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತಾಡ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಇಲ್ಲಿ ಸ್ಟ್ರೆಸ್ ತೊಗೊಂಡಿದ್ರಿ. ಕೆಲವರು ಹೆಲ್ತ್ ವಿಚಾರದಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ಆ ರೀತಿ ಇದ್ದಾಗ ಡೆಫಿನೆಟ್ಲಿ ಅದು ಕೂಡ ರಿಕವರ್ ಆಗುವಂಥ ಚಾನ್ಸಸ್ ಇದೆ. ಆದಷ್ಟು ಬೇಗ ಈ ಪರ್ಸನ್ ನಿಮ್ಮ ಹತ್ರಕ್ಕೆ ಬರ್ತಾರೆ ಅಂತ ಬರ್ತಾ ಇದೆ. ರಿಯುನೈಟ್ ಚಾನ್ಸಸ್ ಖಂಡಿತ ಇದೆ. ಬಟ್ ಸಮ್ವೇರ್ ಸ್ಟಕ್ ಎನರ್ಜಿ ಇದ್ದಿದ್ದರಿಂದ ಥರ್ಡ್ ಪಾರ್ಟಿ ಇರೋದ್ರಿಂದ ಮೈಟ್ ಬಿ ಅವ್ರು ಇಷ್ಟು ದಿನ ಡಿಲೇ ಮಾಡಿದ್ರು ಕಾಂಟ್ಯಾಕ್ಟ್ ಆಗೋದಕ್ಕೆ. ಬಟ್ ಈ ಥರ್ಡ್ ಪಾರ್ಟಿ ಎನರ್ಜಿ ಏನಿತ್ತು ಇನ್ನೂ ಅದು ಎಂಡ್ ಆಗುತ್ತೆ. ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನ್ಯೂ ಬಿಗಿನಿಂಗ್, ನ್ಯೂ ಜರ್ನಿ, ಅಗೇನ್ ಎಲ್ಲವೂ ಹೊಸದಾಗಿ ಸ್ಟಾರ್ಟ್ ಆಗುವಂತಹ ರೀತಿಯಲ್ಲಿದೆ. ಈ ರಿಲೇಷನ್ಶಿಪ್ ಇಷ್ಟು ದಿನ ಏನು ವೈಬ್ ಇತ್ತು, ಏನು ನೆಗೆಟಿವ್ ಎನರ್ಜೀಸ್ ಇತ್ತು, ಅದೆಲ್ಲವೂ ಕಂಪ್ಲೀಟ್ ಚೇಂಜ್ ಆಗಿ ಒಂದು ಹೊಸ ರೀತಿಯ ಒಂದು ಫ್ರೆಶ್ನೆಸ್ ಅನ್ನೋದು ಈ ರಿಲೇಷನ್ಶಿಪ್ಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬಹುದು. ಬಟ್ ಯೂನಿವರ್ಸ್ ಈ ಒಂದು ಹಂತದಲ್ಲಿ ಇಷ್ಟು ದಿನಗಳು, ಇಷ್ಟು ತಿಂಗಳುಗಳ ನಿಮ್ಮ ಸಫರಿಂಗಲ್ಲಿ ನಿಮಗೆ ಪಾಠವನ್ನು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಮತ್ತೆ ರಿಪೀಟ್ ಮಾಡಬೇಡಿ ಅಂತಲೂ ಕೂಡ ಈ ಒಂದು ಎಚ್ಚರಿಕೆಯ ಕರೆ ಅಂತಲೂ ಹೇಳಬಹುದು. ಬಿಕಾಸ್ ಕಲ್ತಂಥ ಪಾಠಗಳನ್ನು ಪೆಟ್ಟು ತಿಂದಾಗಲೇ ಪಾಠ ಕಲಿತೀವಿ. ಸೊ ಆ ಪೆಟ್ಟುಗಳು ಕೊಡೋದು ನಮ್ಮನ್ನು ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್, ಹೈಯರ್ ಸೆಲ್ಫಿಗೆ ರೀಚ್ ಆಗೋದಕ್ಕೋಸ್ಕರ. ನನ್ನ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಕಂಪ್ಲೀಟಾಗಿ ನೀವು ಮತ್ತೆ ಸೇಮ್ ಮಿಸ್ಟೇಕ್ಸ್ನ ರಿಪೀಟ್ ಮಾಡೋ ಹಾಗಿಲ್ಲ. ಯು ಹ್ಯಾವ್ ಟು ಬಿ ಇನ್ ಯುವರ್ ಎನರ್ಜೀಸ್, ನಿಮ್ಮ ಸೆಲ್ಫ್ ಲವ್ ಎನರ್ಜಿನಲ್ಲೇ ನೀವಿರಬೇಕಾಗತ್ತೆ. ಸಿ ಐ ಥಿಂಕ್ ಇಲ್ಲಿ ಯೂನಿವರ್ಸ್ಗೆ ನಿಮಗೇನು ಬೇಕೋ ಅದು ಕೊಡ್ತಾರೆ. ನಿಮಗೆ ಏನು ಬೇಕು, ಏನು ನೀಡಿದೆ, ಏನು ಅವಶ್ಯಕತೆ ಇದೆ ಅದನ್ನು ಕೊಡ್ತಾರೆ. ಏನು ಬೇಕು ಅನ್ನೋದಕ್ಕಿಂತ ಎಷ್ಟು ಅವಶ್ಯಕತೆ ಇದೆ ಯೂನಿವರ್ಸ್ ಅದನ್ನು ನಿಮಗೆ ಕೊಡ್ತಾರೆ. ಇಷ್ಟು ದಿನ ನೀವು ಸೆಲ್ಫ್ ಲವ್ ಮಾಡದೆ ಬರೀ ಕಂಪ್ಲೇಂಟಿಂಗ್ ಎನರ್ಜಿನಲ್ಲಿದ್ರಿ. ಬಟ್ ಈಗೀಗ ನಿಮ್ಮ ವೈಬ್ರೇಷನ್ಸ್ನ ನೀವು ಸ್ವಿಚ್ ಮಾಡ್ತಾ ಇದ್ದೀರಾ, ಸ್ವಿಚ್ ಆಗಿದ್ದೀರಾ, ಪಾಸಿಟಿವಿಟಿಗೆ ಬರ್ತಾ ಇದ್ದೀರಾ. ನಿಮಗೋಸ್ಕರ ನೀವು ಬದುಕೋದನ್ನು ಕಲಿತಾ ಇದ್ದೀರಾ. ಅದಕ್ಕೋಸ್ಕರ ಯೂನಿವರ್ಸ್ ಹೊಸ ಜರ್ನಿ ಅನ್ನೋದನ್ನು, ಹೊಸ ರೀತಿಯಲ್ಲಿ ಈ ಒಂದು ರಿಲೇಷನ್ಶಿಪ್ ಸರಿ ಹೋಗುವಂಥದ್ದಿದೆ. ಅಥವಾ ಕೆಲವ್ರು ಆಲ್ರೆಡಿ ನೀವು ಮೂವ್ ಆನ್ ಆಗಿದ್ದೀರಾ, ಹೊಸ ಪ್ರೀತಿಗೋಸ್ಕರ ನೀವೇನಾದರೂ ಕಾಯ್ತಾ ಇದ್ದರೆ, ಎಸ್ ನೀವು ಅಂದ್ಕೊಳ್ಳೋ ರೀತಿಯಲ್ಲಿ ನಿಮ್ಮ ಒಂದು ವೈಬಿಗೆ ಮ್ಯಾಚ್ ಆಗುವಂತಹ ಒಂದು ಪ್ರೊಫೈಲ್ ನಿಮ್ಮ ಬಳಿಗೆ ಬರುವಂಥ ಚಾನ್ಸಸ್ ಕೂಡ ಇದೆ. ಸೊ ಯಾರು ಮೂವ್ ಆನ್ ಕಂಪ್ಲೀಟ್ಲಿ ಆಗಿದ್ದೀರಾ ಅವ್ರಿಗೋಸ್ಕರ ಈ ಒಂದು ಪಾಯಿಂಟ್. ಐ ಥಿಂಕ್ ಇಲ್ಲಿ ತುಂಬ ಜನಕ್ಕೆ ಹಾರ್ಟ್ ಬ್ರೇಕ್ಸ್ ಜಾಸ್ತಿ ಆಗಿದೆ. ಈಗೀಗ ನೀವೆಲ್ಲ ಹೀಲ್ ಮಾಡ್ಕೊಳ್ತಾ ಇದ್ದೀರಾ ಅದನ್ನು. ದಟ್ಸ್ ರಿಯಲಿ ಕಂಪ್ಲೀಟ್ಲಿ ನೀವು ಹೀಲ್ ಆಗ್ತಿದ್ದೀರಾ. ಆ ಒಂದು ಎನರ್ಜೀಸ್, ನಿಮ್ಮ ಒಂದು ಎನರ್ಜೀಸ್ ಪಾಸಿಟಿವ್ ಆಗಿ ಬರ್ತಾ ಇದೆ. ದಟ್ಸ್ ರಿಯಲಿ ವೆಲ್ ಆ್ಯಂಡ್ ಗುಡ್. ಓಕೆ, ಆ್ಯಂಡ್ ಆ್ಯಸ್ ನಾವು ಈ ಪರ್ಸನ್ ರಿಗ್ರೆಷನ್ ಫೀಲ್ ಮಾಡ್ತಾ ಇದ್ದಾರೆ. ದಟ್ ನಿಮಗೆ ನೋವು ಕೊಟ್ಟಿದ್ದಕ್ಕೆ ಅವ್ರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ರೆಸ್ಟ್ ಆಫ್ ದೇರ್ ಲೈಫ್ನ ಮತ್ತೆ ಅವಕಾಶ ಸಿಕ್ಕರೆ ನಿಮ್ಮ ಜೊತೆ ಕಳಿಬೇಕು ಅಂತ. ಆ್ಯಂಡ್ ನಿಮಗೆ ಬೇರೆದವರ ಮಾತು ಕೇಳಿಕೊಂಡು ಏನು ನೋವು ಕೊಟ್ಟಿದ್ರು, ಚೀಟ್ ಮಾಡಿದರು, ಥರ್ಡ್ ಪಾರ್ಟಿಯಿಂದ ನಿಮ್ಮನ್ನು ಬಿಟ್ಟು ಹೋಗಿದ್ರು. ಆ ಒಂದು ಕಾರಣಕ್ಕೆ ಈಗ ಇವರು ಸಫರ್ ಪಡ್ತಾ ಇದ್ದಾರೆ, ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಪಾಠಗಳು ಈಗ ರಿಯಲೈಸ್ ಆಗಿದೆ. ಈಗ ನೀವು ಹೇಗೆ ಯೂನಿವರ್ಸ್ ಕಡೆಯಿಂದ ಲೆಸನ್ಸ್ ಕಲ್ತಿದ್ದೀರಾ ಅದೇ ರೀತಿಯ ಲೆಸನ್ಸ್ ಈ ಪರ್ಸನ್ ಕೂಡ ಕಲಿತಾ ಇದ್ದಾರೆ ಆ್ಯಂಡ್ ಕಲ್ತಿದ್ದಾರೆ. ಆ್ಯಂಡ್ ನಿಮ್ಮ ಟ್ರೂ ವ್ಯಾಲ್ಯೂ ಏನಿದೆ, ನಿಮ್ಮ ಒಂದು ಟ್ರೂ ಪ್ರೀತಿ ಏನಿದೆ ಫೈನಲಿ ಈ ಪರ್ಸನ್ಗೆ ರಿಯಲೈಸ್ ಆಗಿದೆ ಅಂತ ಹೇಳಬಹುದು. ಆ್ಯಂಡ್ ಸಮ್ಟೈಮ್ಸ್ ನಿಮಗೆ ನೋವು ಕೊಟ್ಟಿರುವಂತಹ ಕಾರಣಕ್ಕೆ ಈ ಒಂದು ಪರ್ಸನ್ ಇವರ ಲೈಫಲ್ಲಿ ನಾನೇನನ್ನೂ ಡಿಸರ್ವ್ ಮಾಡಲ್ಲ, ನನ್ನ ಪರ್ಸನ್ನೂ ಕೂಡ ನಾನು ಡಿಸರ್ವ್ ಮಾಡಲ್ಲ, ನನ್ನ ಲೈಫ್ನ ನಾನು ಎಂಡ್ ಮಾಡಬೇಕು ಅನ್ನೋ ವಿಚಾರಗಳು ಕೂಡ ಕೆಲವೊಂದು ಸಮಯದಲ್ಲಿ ಈ ಪರ್ಸನ್ಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಏನು ಕಾನ್ಫ್ಲಿಕ್ಟ್ಸ್ ಆಗ್ತಾಯಿತ್ತು, ಏನು ಜಗಳಗಳಾಗ್ತಾಯಿತ್ತು ಅದಕ್ಕೆಲ್ಲವೂ ನಾನೇ ಕಾರಣ ಅಂತ ಈ ಪರ್ಸನ್ ಜಾಸ್ತಿ ಬ್ಲೇಮಿಂಗ್ ಮಾಡ್ಕೊಳ್ತಾ ಇದ್ದಾರೆ, ಅವರನ್ನು ಅವರು ದೂಷಿಸ್ಕೊಳ್ತಾ ಇದ್ದಾರೆ. ಮೈಟ್ ಬಿ ಇದೆಲ್ಲ ಎನರ್ಜೀಸ್ ಪಾಸ್ಟಲ್ಲಿ ನಿಮ್ಮದಿತ್ತು ಅಂತ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ನೀವು ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಿದಾಗ ಆ್ಯಂಡ್ ಆ ಎನರ್ಜೀಸ್ ಇವ್ರಿಗೆ ಶಿಫ್ಟ್ ಆಗಿದೆ ಅಂತ ಹೇಳಬಹುದು. ಆ್ಯಂಡ್ ನೌ ಇಟ್ಸ್ ಟೈಮ್ ಟು ಹೀಲ್. ಅವರು ಹೀಲ್ ಆಗುವಂಥ ಟೈಮ್ ಕೂಡ ಯೂನಿವರ್ಸ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ನಿಮ್ಮ ಒಂದು ಪಾಸಿಟಿವ್ ವೈಬಿಂದ ಅವರು ಇದನ್ನೆಲ್ಲವನ್ನು ಕ್ಲೆನ್ಸ್ ಮಾಡಿಕೊಡು ನಿಮ್ಮ ಹತ್ರಕ್ಕೆ ಬರ್ತಾರೆ. ಅಗೇನ್ ಇಲ್ಲಿ ಎಲ್ಲವನ್ನೂ ಲೆಟ್ ಗೋ ಮಾಡಬೇಕು. ಪಾಸ್ಟಲ್ಲಿ ಆಗಿರುವಂತಹ ಒಂದು ಟ್ರಾಮಾಸ್ ಏನಿತ್ತು, ಕಾನ್ಫ್ಲಿಕ್ಟ್ಸ್ ಏನಿತ್ತು, ಗಿಲ್ಟ್ ಏನಿತ್ತು, ಆ್ಯಂಡ್ ಆ ಒಂದು ಪಾಸ್ಟ್ ಬ್ಯಾಗೇಜ್ ಏನಿತ್ತು ಅದನ್ನೆಲ್ಲವನ್ನು ಲೆಟ್ ಗೋ ಮಾಡಿ ರಿಲೀಸ್ ಮಾಡಿಕೊಂಡು ಅವರು ನಿಮ್ಮ ಹತ್ರಕ್ಕೆ ಮತ್ತೆ ಕಮಿಟ್ಮೆಂಟ್ ಕೊಡೋದಕ್ಕೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಓಕೆ, ಸೊ ಯೂನಿವರ್ಸ್
ವಾಟ್ ವಿಲ್ ಬಿ ದ ಮೆಸೇಜ್ ಫಾರ್ ದೆಮ್. ಸೊ ಎಸ್, ಈ ಪರ್ಸನ್ ಅಗೇನ್ ಲಾಯಲ್ ಆಗಿ ಮತ್ತೆ ನಿಮ್ಮ ಹತ್ರ ಬರ್ತಾರೆ. ಈಗೇನಾದರೂ ಅವರೇನಾದರೂ ಮತ್ತೆ ನಿಮ್ಮ ಜೊತೆ ರೀಕನೆಕ್ಟ್ ಆದರೆ ಕಂಪ್ಲೀಟಾಗಿ ಈ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ. ಲಾಯಲ್ ಅನ್ನೋದು ಇವ್ರ ಲೈಫಲ್ಲಿ ಮತ್ತೆ ಇವ್ರನ್ನ ಮತ್ತೊಂದು ಸತಿ ನೀವು ನಂಬೋದಾ ಅಂತ ಕೇಳಿದ್ರೆ ಎಸ್, ಯು ಕ್ಯಾನ್ ಟ್ರಸ್ಟ್ ದಿಸ್ ಪರ್ಸನ್. ಆ್ಯಂಡ್ ಇಲ್ಲಿ ಕಮ್ಯುನಿಕೇಷನ್ ಪ್ರಾಬ್ಲಮ್ ಏನಿತ್ತು ನಿಮ್ಮಿಬ್ಬರ ಮಧ್ಯೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮೇನ್ ಥಿಂಗ್ ಕಮ್ಯುನಿಕೇಷನ್ ಪ್ರಾಬ್ಲಮಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಆಗಿದ್ರಿ, ಅದನ್ನು ಇನ್ನೊಬ್ಬರು ಯುಟಿಲೈಸ್ ಮಾಡಿಕೊಂಡು ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಏನಿತ್ತು ಅದು ಎಂಟ್ರಿ ಆಗಿತ್ತು. ಆ್ಯಂಡ್ ಟೈಮ್ ಹೋದಾಗೆ ಎಲ್ಲವೂ ಹೀಲ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಎಲ್ಲವೂ ನಿಮಗೂ ವಾಸ್ತವ ಅರ್ಥ ಆಗಿದೆ. ಆ್ಯಂಡ್ ಈ ಪರ್ಸನ್ಗೂ ರಿಯಲೈಸ್ ಆಗಿದೆ, ನಿಮ್ಮ ಟ್ರೂ ವ್ಯಾಲ್ಯೂ ಏನಿದೆ ಅವ್ರಿಗೆ ಅರ್ಥ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ನಿಮಗೋಸ್ಕರ ಇನ್ನು ಮುಂದೆ ಏನೇ ಆದರೂ ರಿಸ್ಕ್ ತೊಗೊಳ್ತೀನಿ ನನ್ನ ಪರ್ಸನ್ಗೋಸ್ಕರ ಅಂತ ಇವ್ರು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ದಿಸ್ ಪರ್ಸನ್ ಈಸ್ ರೆಡಿ ಟು ಟೇಕ್ ರಿಸ್ಕ್ ಆ್ಯಂಡ್ ರೆಡಿ ಟು ಗಿವ್ ಯು ಅ ಕಮಿಟ್ಮೆಂಟ್. ಓಕೆ, ಆ್ಯಂಡ್ ಫೈನಲಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಬರ್ತಾ ಇರೋದು ಜಸ್ಟಿಸ್. ಸಪೋಸ್ ನೀವು ಸಪ್ರೇಷನ್ ಇದ್ದೀರಾ, ಕೆಲವ್ರಿಗೆ ಈ ಒಂದು ಲಾಸ್ಟ್ ಮೆಸೇಜ್ ನಾನು ತೊಗೊಂಡಿರೋದು ಆ್ಯಸ್ ಎ ಯೂನಿವರ್ಸ್ ಮೆಸೇಜ್ ಅಂತ. ಸೊ ಕೆಲವ್ರಿಗೆ ಇಲ್ಲಿ ಏನಾದರೂ ನೀವು ಸಪ್ರೇಷನ್ನಲ್ಲಿದ್ದು ಡಿವರ್ಸಿಗೆ ಅಪ್ಲೈ ಮಾಡಿದ್ದೀರಾ, ನನಗೆ ಡಿವರ್ಸ್ ಬೇಡ, ನನಗೆ ನನ್ನ ಪರ್ಸನ್ ಜೊತೆ ರಿಯುನೈಟ್ ಆಗಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದರೆ ನಿಮ್ಮ ಫೇವರೇಬಲ್ ಆಗಿ ಈ ಒಂದು ಕೋರ್ಟ್ ಡಿಸಿಷನ್ ನಿಮ್ಮ ಫೇವರೇಬಲ್ ಆಗಿ ಸಿಗುತ್ತೆ. ಅಥವಾ ಕೆಲವ್ರಿಗೆ ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಬೇಕು, ಬಿಡುಗಡೆ ಬೇಕು ಅಂತ ಅಂದರೂ ಕೂಡ ನಿಮ್ಮ ಫೇವರೇಬಲ್ ಆಗಿಯೇ ಜಸ್ಟಿಸ್ ಅನ್ನೋದು ಕೋರ್ಟ್ ಕೇಸಸಲ್ಲಿ ಏನಾದರೂ ನಡೀತಾ ಇದೆ ನಿಮ್ಮ ಕೇಸ್ ಅಂದರೆ ನಿಮ್ಮ ಪರವಾಗಿಯೇ ಒಂದು ಜಡ್ಜ್ಮೆಂಟ್ ನಿಮ್ಮ ಫೇವರೇಬಲ್ ಆಗಿ ಸಿಗುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.